ನನ್ನ ತಲೆ ಬಿಟ್ಟೇ ಹೋಗ್ತಾಯಿಲ್ಲ ಏನುಗಳು, ರಾಶಿ ರಾಶಿ ಏನುಗಳಿತ್ತು ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ, ನರ್ಕ ಅನುಭವಿಸಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಇತ್ತು ನನ್ನ ತಲೆಯಲ್ಲಿ ಏನುಗಳು. ಹೆಂಗೆ ಅಂದರೆ ಒಂದು ಸರಿ ಹಿಂಗೆ ಬಾಚಿದ್ರೆ ಇಷ್ಟಿಷ್ಟು ಬರ್ತಾಯಿತ್ತು ತಲೆಯಲ್ಲಿ ಏನುಗಳು. ನನಗೆ ಅಷ್ಟೊಂದು ಏನುಗಳಿತ್ತು. ಅದು 2ನೇ ಕ್ಲಾಸ್ಗೆ ಹಂಗೆ ಸ್ಟಾರ್ಟ್ ಆಯ್ತಲ್ವ ನನ್ನ ತಲೆಯಲ್ಲಿ ಏನುಗಳು. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಡಿಗ್ರಿ ಸೆಕೆಂಡ್ ಇಯರ್ ಬಂದಾಗೂ ಕೂಡ ನನ್ನ ತಲೆಯಲ್ಲಿ ಏನುಗಳಿತ್ತು. ಅಂದರೆ ಹತ್ತತ್ರ ಒಂದು 10-12 ವರ್ಷ ನನ್ನ ತಲೆಯಲ್ಲಿ ಏನುಗಳಿತ್ತು ಗೊತ್ತಾ ಫ್ರೆಂಡ್ಸ್. ಅದೊಂಥರ ಶಾಪನೋ ಏನೋ ಗೊತ್ತಿಲ್ಲ ನನಗೆ. ತಲೆಯಲ್ಲಿ ಏನುಗಳು ಎಷ್ಟಿತ್ತು ಅಂತಂದರೆ, ತಲೆಯಲ್ಲಿ ಏನುಗಳಿದೆ ಅಂತಂದರೆ ನೋಡೋ ರೀತಿಯೇ ಒಂಥರ. ಮೀನ್ಸ್ ನಿನ್ನ ತಲೆಯಲ್ಲಿ ಏನುಗಳಿದ್ದಾವೆ, ನೀನು ತಿನ್ನೋದೆಲ್ಲ ನಿನ್ನ ತಲೆಯಲ್ಲಿರೋ ಏನುಗಳಿಗೆ ಹೊರಟೋಗುತ್ತೆ, ರಾತ್ರಿ ಎಲ್ಲ ಹೆಂಗೆ ಮಲಗ್ತೀಯ, ಎಷ್ಟು ಏನುಗಳಿದಾವಲ್ಲ, ನಿಂಗೇನು ಅನಿಸಲ್ವಾ. ಎಷ್ಟೊಂದು ಜನ ಈ ಥರ ಪ್ರಶ್ನೆಗಳು ಕೇಳಿದ್ದಾರೆ. ಇನ್ನು ಕೆಲವ್ರು ಏನು ಅಂತಂದರೆ ಒಂದು ಸ್ವಲ್ಪ ಅಸಹ್ಯ ಪಡ್ಕೊಳ್ಳೋದು, ಇಲ್ಲ ಹತ್ರಕ್ಕೆ ಬರ್ದಿರೋದು, ಫ್ರೆಂಡ್ಶಿಪ್ ಮಾಡ್ದಿರೋದು, ಅಯ್ಯೋ ಇವ್ರ ತಲೆಯಿಂದ ನನ್ನ ತಲೆಗೂ ಏನುಗಳು ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ದೂರ ಇಡೋದು. ಈ ರೀತಿ ಎಲ್ಲ ನಾನು ತುಂಬಾ ಅನುಭವಿಸಿದ್ದೀನಿ ನಿಜವಾಗ್ಲೂ. ಆಗ ಅವರೊಂದು ಈ ತಲೆಯಲ್ಲಿರೋ ಏನುಗಳಿಗೆ ಪರಿಹಾರ ಕೊಟ್ಟರು. ನಿಜ ಅವ್ರು ಹೇಳಿದ್ನ ನಾನು ಒಂದೇ ಸರಿ ಟ್ರೈ ಮಾಡಿದ್ದು ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಪರ್ಮನೆಂಟಾಗಿ ಸಿಕ್ಬಿಡ್ತು, ಶಾಶ್ವತವಾಗಿ ಸಿಕ್ಬಿಡ್ತು ಪರಿಹಾರ. ಇನ್ನೊಂದು ಸರಿ ನಾನು ಯೂಸೇ ಮಾಡಲಿಲ್ಲ. ತಲೆಯಲ್ಲಿರೋ ಏನುಗಳೆಲ್ಲ ನನ್ನ ಕಣ್ಣಾರೆ ಎಲ್ಲ ಸತ್ತು ನೀರಲ್ಲಿ ಹರ್ಕೊಂಡು ಹೊಟ್ಟೋಯ್ತು. ಮತ್ತು ಏನು ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ನೀವು ತಮ್ಲೈನು ಟೈಟಲು ನೋಡಿರ್ಬೋದು. ಸೊ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ಏನಪ್ಪ ಅಂತಂದರೆ, ತಲೆಯಲ್ಲಿ ಏನುಗಳಿರುತ್ತಲ್ಲ, ಸೊ ಅದಕ್ಕೆ ಶಾಶ್ವತ ಪರಿಹಾರ ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೊಂದು ಐಟಮ್ ಇದ್ದರೆ ಸಾಕು ಫ್ರೆಂಡ್ಸ್, ತಲೆಯಲ್ಲಿರೋ ಏನುಗಳೆಲ್ಲ ಒಂದೇ ದಿನ ಕೊಟ್ಟೋಗ್ಬಿಡುತ್ತೆ. ಸೊ ಒಂದು ಸರಿ ಯೂಸ್ ಮಾಡಿದ್ರೂ ಸಾಕು, ಮತ್ತೆ ಇನ್ನೊಂದು ಸರಿ ನಿಮ್ಮ ತಲೆಯಲ್ಲಿ ಏನುಗಳು ನೋಡೋಲ್ಲ. ಇದಕ್ಕೆ ಪ್ರೂಫ್ ಅಂದರೆ ನಾನೇ. ಸೊ ಯಾಕಂದರೆ ನಾನು ಇದನ್ನು ಬಳಸಿ ನೋಡಿದ್ದೀನಿ. ಇದನ್ನು ನಾನು ಮಾಡಿ ತಲೆಯಲ್ಲಿರೋ ಏನುಗಳೆಲ್ಲ ಹೋದ್ಮೇಲೆ ನಿಮಗೆ ಹೇಳ್ತಾ ಇರೋದು. ಸೊ ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ದಿರೋ ನೋಡಿ. ಈ ತಲೆಯಲ್ಲಿ ಏನುಗಳು ಜಾಸ್ತಿ ಇರುತ್ತಲ್ಲ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ನಾನು ಹೇಳೋಂತಹ ಈ ಐಟಮ್ನ ಅವ್ರಿಗೆ ತಲೆಗೆ ಯೂಸ್ ಮಾಡೋಕ್ಕೆ ಹೇಳಿ. ಸೊ ಅವಾಗ ಅವ್ರ ತಲೆಯಲ್ಲಿರೋ ಏನುಗಳೆಲ್ಲ ಶಾಶ್ವತ ಕೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್. ರಾಮಬಾಣ ಥರ ಒಂದು ಸರಿ ಯೂಸ್ ಮಾಡಿದ್ರೂ ಸಾಕು, ನಿಜವಾಗ್ಲೂ ತಲೆಯಲ್ಲಿ ಎಷ್ಟು ಏನುಗಳಿದಾವೋ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ನಾನು ಟ್ರೈ ಮಾಡಿದ ದಿವಸ ನನಗೆ ಶಾಕ್ ಆಯಿತು. ನನಗೆ ಎಷ್ಟು ಶಾಕ್ ಆಗೋಯಿತು ಅಂದರೆ, ಅಯ್ಯೋ ಇದೊಂದು ಚಿಕ್ಕ ಟ್ರಿಕ್ಕು, ಇದನ್ನು ನಾನು ಬಳಸ್ಬಿಟ್ಟಿದ್ದೀರ ನನ್ನ ತಲೆಗೆ. ಇಷ್ಟು ದಿವಸ ನಾನು ತಲೆಯಲ್ಲಿ ಏನುಗಳೇ ಇರ್ತಾ ಇರಲಿಲ್ಲಲ್ಲ ಫ್ರೆಂಡ್ಸ್. ನೀವು ನಂಬ್ತಿರೋ ಇಲ್ವೋ, ನನಗೆ ತಲೆಯಲ್ಲಿ ಏನುಗಳು ಬಂದಿದೆ ಯಾವಾಗ ಗೊತ್ತಾ? ನಮ್ಮ ಅಪ್ಪ ಅಮ್ಮ ನನ್ನ ದತ್ತು ತಗೊಂಡು ಬಂದಾಗ ಸ್ವಲ್ಪ ದಿನಕ್ಕೆ ನನಗೆ ಸ್ಕೂಲಿಗೆ ಸೇರಿಸಿದ್ರು. ನಾನು ಸ್ಕೂಲಿಗೆ 1ನೇ ಕ್ಲಾಸು ಎಲ್ಲ ಒಂದು ವರ್ಷ ಹಂಗೆ ಸ್ಕೂಲ್ಗೆ ಹೋದೆ. 2ನೇ ಕ್ಲಾಸಲ್ಲೋ 3ನೇ ಕ್ಲಾಸಲ್ಲೋ ಫ್ರೆಂಡ್ಸ್, 2ನೇ ಕ್ಲಾಸ್ ಎಂಡಿಂಗ್ ಇರಬೇಕು ಮೋಸ್ಟ್ಲಿ, ನಂಗೆ ಸರಿಯಾಗಿ ಗೊತ್ತಿಲ್ಲ. ಆ ಟೈಮಲ್ಲಿ ನನ್ನ ತಲೆಗೆ ಏನುಗಳು ಸ್ಟಾರ್ಟ್ ಆಗಿತ್ತು, ತಲೆಯಲ್ಲಿ ಏನುಗಳು ಬಂದಿತ್ತು. ಅಂದರೆ ಸ್ಕೂಲ್ಗೆ ಹೋಗ್ತಿರೋ ಟೈಮಲ್ಲಿ ಅದೇ ಫ್ರೆಂಡ್ಸ್ ಜೊತೆ ಒಬ್ಬರಿಂದ ಒಬ್ಬರಿಗೆ ತಲೆಗೆ ಏನುಗಳು ಬಂದಿರೋದು. ನಿಜ ಹೇಳ್ಬೇಕಂತಂದರೆ ತಲೆಯಲ್ಲಿ ಎಷ್ಟು ಏನುಗಳು ಇದ್ಬಿಟ್ಟಿತ್ತು ಅಂತ ಅಂದರೆ, ನನಗದನ್ನು ತಲೆಯಿಂದ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ. ಇಷ್ಟು ಟ್ರೈ ಮಾಡಿದ್ರು ನನ್ನ ತಲೆ ಬಿಟ್ಟೇ ಹೋಗ್ತಾಯಿಲ್ಲ ಏನುಗಳು, ರಾಶಿ ರಾಶಿ ಏನುಗಳಿತ್ತು ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ, ನರ್ಕ ಅನುಭವಿಸಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಇತ್ತು ನನ್ನ ತಲೆಯಲ್ಲಿ ಏನುಗಳು. ಹೆಂಗೆ ಅಂದರೆ ಒಂದು ಸರಿ ಹಿಂಗೆ ಬಾಚಿದ್ರೆ ಇಷ್ಟಿಷ್ಟು ಬರ್ತಾಯಿತ್ತು ತಲೆಯಲ್ಲಿ ಏನುಗಳು. ನನಗೆ ಅಷ್ಟೊಂದು ಏನುಗಳಿತ್ತು. ಅದು 2ನೇ ಕ್ಲಾಸ್ಗೆ ಹಂಗೆ ಸ್ಟಾರ್ಟ್ ಆಯ್ತಲ್ವ ನನ್ನ ತಲೆಯಲ್ಲಿ ಏನುಗಳು. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಡಿಗ್ರಿ ಸೆಕೆಂಡ್ ಇಯರ್ ಬಂದಾಗೂ ಕೂಡ ನನ್ನ ತಲೆಯಲ್ಲಿ ಏನುಗಳಿತ್ತು. ಅಂದರೆ ಹತ್ತತ್ರ ಒಂದು 10-12 ವರ್ಷ ನನ್ನ ತಲೆಯಲ್ಲಿ ಏನುಗಳಿತ್ತು ಗೊತ್ತಾ ಫ್ರೆಂಡ್ಸ್. ಅದೊಂಥರ ಶಾಪನೋ ಏನೋ ಗೊತ್ತಿಲ್ಲ ನನಗೆ. ತಲೆಯಲ್ಲಿ ಏನುಗಳು ಎಷ್ಟಿತ್ತು ಅಂತಂದರೆ, ನಿಜ ನಾನು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ತುಂಬ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು, ಅದ್ರ ಬಗ್ಗೆನೇ ಟೆನ್ಷನ್ ಪಟ್ಕೊಂಡು, ತಲೆಯಲ್ಲಿ ಏನುಗಳು ಹೋಗ್ತಿಲ್ವಲ್ಲ, ಅದು ಹೆಂಗೆ ಇದು ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಜವಾಗ್ಲೂ ನನ್ನ ಚೈಲ್ಡ್ಹುಡ್ಡೆಲ್ಲ ನನ್ನ ತಲೆಯಲ್ಲಿರೋ ಏನುಗಳು ಅದು ಹೆಂಗಪ್ಪ ಹೋಗೋದು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಆಗೋಯಿತು. ನಿಜವಾಗ್ಲೂ ತುಂಬಾ ಅನುಭವಿಸಿದ್ದೀನಿ. ಯಾಕಂದರೆ ತಲೆಯಲ್ಲಿ ಏನುಗಳಿದೆ ಅಂತಂದರೆ ನೋಡೋ ರೀತಿಯೇ ಒಂಥರ. ಮೀನ್ಸ್ ನಿನ್ನ ತಲೆಯಲ್ಲಿ ಏನುಗಳಿದ್ದಾವೆ, ನೀನು ತಿನ್ನೋದೆಲ್ಲ ನಿನ್ನ ತಲೆಯಲ್ಲಿರೋ ಏನುಗಳಿಗೆ ಹೊರಟೋಗುತ್ತೆ, ರಾತ್ರಿ ಎಲ್ಲ ಹೆಂಗೆ ಮಲಗ್ತೀಯ, ಎಷ್ಟು ಏನುಗಳಿದಾವಲ್ಲ, ನಿಂಗೇನು ಅನಿಸಲ್ವಾ. ಎಷ್ಟೊಂದು ಜನ ಈ ಥರ ಪ್ರಶ್ನೆಗಳು ಕೇಳಿದ್ದಾರೆ. ಇನ್ನು ಕೆಲವ್ರು ಏನು ಅಂತಂದರೆ ಒಂದು ಸ್ವಲ್ಪ ಅಸಹ್ಯ ಪಡ್ಕೊಳ್ಳೋದು, ಇಲ್ಲ ಹತ್ರಕ್ಕೆ ಬರ್ದಿರೋದು, ಫ್ರೆಂಡ್ಶಿಪ್ ಮಾಡ್ದಿರೋದು, ಅಯ್ಯೋ ಇವ್ರ ತಲೆಯಿಂದ ನನ್ನ ತಲೆಗೂ ಏನುಗಳು ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ದೂರ ಇಡೋದು. ಈ ರೀತಿಯೆಲ್ಲ ನಾನು ತುಂಬಾ ಅನುಭವಿಸಿದ್ದೀನಿ ನಿಜವಾಗ್ಲೂ. ಪರ್ಟಿಕ್ಯುಲರಾಗಿ ನನ್ನ ತಲೆಯಲ್ಲಿರೋ ಏನುಗಳಿದೆ ಅಂತ ಪಾಯಿಂಟ್ ಔಟ್ ಮಾಡಿರೋರೇ ಜಾಸ್ತಿ. ನಾನು ಚಿಕ್ಕ ವಯಸ್ಸಿಂದ ಸ್ಕೂಲ್ ಟೈಮಲ್ಲಿ, ಹೈಸ್ಕೂಲ್ ಟೈಮಲ್ಲೆಲ್ಲ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ನಿಜ ಹೇಳ್ಬೇಕಂತಂದರೆ
ಎಲ್ಲರ ಮುಂದೆ ತಲೆಯಲ್ಲಿ ಏನಿಗಳಿದೆ ಅಂತ ಅಂದ್ಬಿಟ್ಟು ಅವಮಾನ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಯಾವುದೇ ವಿಷಯಕ್ಕೂ ನಾನು ಹೋಗ್ತಾ ಇರಲಿಲ್ಲ. ಸ್ಟೇಜ್ ಮೇಲೆ ಹೋಗ್ತಾ ಇರಲಿಲ್ಲ ನಾನು. ನನಗೆಲ್ಲ ಗೊತ್ತಿದ್ದರೂ ಕೂಡ ನಾನು ಎಲ್ಲ ನಾನು ಮಾಡ್ಬೋದಂತ ಎಷ್ಟೊಂದು ಇದು ಕೂಡ ನಾನು ಯಾವುದೂ ಸ್ಟೇಜ್ ಮೇಲೆ ಹೋಗ್ತಾನೇ ಇರಲಿಲ್ಲ. ಸಾಂಗ್ ಆಡೋಕ್ಕಾಗಲಿ, ಡ್ಯಾನ್ಸ್ ಆಡೋಕ್ಕಾಗಲಿ ಯಾವುದಕ್ಕೂ ನಾನು ಆದಷ್ಟು ಹೋಗ್ತಾನೇ ಇರಲಿಲ್ಲ. ಯಾಕಂತಂದರೆ ಯಾರಾದರೂ ಪಾಯಿಂಟ್ ಔಟ್ ಮಾಡಿಬಿಡ್ತಾರೋ ಏನೋ ಅಂತ ಅಂದ್ಬಿಟ್ಟು ತುಂಬಾ ಇದು ಮಾಡ್ತಾಯಿದ್ದೆ ನಾನು. ನಿಜ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ಆ ಟೀಚರ್ಸು ಎಲ್ಲರೂ ಕೇಳೋರು, ಇಷ್ಟೊಂದು ತಲೆಯಲ್ಲಿ ಏನಾಗಲಿದೆಯಾ, ಏನು ನೋಡಲ್ವಾ, ಮಾಡಲ್ವಾ ಅಂತೆಲ್ಲ ಎಷ್ಟೊಂದು ಇದು ಅಂದರೆ ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಆ ಟೈಮಲ್ಲಿ. ಏನಪ್ಪ ಇದಕ್ಕೆ ಪರಿಹಾರನೇ ಇಲ್ವಾ ಅಂತ. ಹಂಗಂತ ನಾನು ಏನು ಯೂಸ್ ಮಾಡಿಲ್ಲ ಅಂತಲ್ಲ, ಮನೇಲಿ ತುಂಬಾ ಟ್ರೈ ಮಾಡಿದ್ದಾರೆ. ಔಷಧಿಗಳೆಲ್ಲ ಕೊಡಿಸಿದ್ದಾರೆ, ಅದೇ ಏನುಗಳೆಲ್ಲ ಹೋಗೋವಂಥದ್ದು ಔಷಧಿ ಮತ್ತು ಬೇವಿನ ಸೊಪ್ಪೆಲ್ಲ ಅರ್ದು ಅದನ್ನೆಲ್ಲ ಹಾಕ್ಕೊಂಡು ಎಷ್ಟೊಂದು ಟ್ರೈ ಮಾಡಾಯಿತು ತಲೆಯಲ್ಲಿ. ಆದರೆ ತಲೆಯಲ್ಲಿ ಏನುಗಳು ಮಾತ್ರ ಹೋಗಲೇ ಇಲ್ಲ ನನಗೆ. ತುಂಬ ವರ್ಷಗಳಿಂದ ತಲೆಯಲ್ಲಿ ಏನುಗಳು ಇಟ್ಕೊಂಡು ಅದ್ರ ಜೊತೆ ಸಂಸಾರ ಮಾಡಿದ್ದೀನಿ ಅಂತ ಹೇಳ್ಬೋದು ನಾನು. ಇಲ್ಲ ಅದನ್ನು ನನ್ನ ಜೊತೆ ಸಂಸಾರ ಮಾಡಿದೆ ಅಂತ ಹೇಳ್ಬೋದು. ನಿಜ ನಾನು ತಿನ್ನೋದೆಲ್ಲ ಅದಕ್ಕೆ ಹೋಗ್ಬಿಡ್ತಾಯಿತ್ತು ಫ್ರೆಂಡ್ಸ್. ರಾತ್ರಿ ಎಲ್ಲ ನಿದ್ದೆನೇ ಬರ್ತಾಯಿಲ್ಲ. ನಿಜವಾಗ್ಲೂ ತುಂಬಾ ಅನುಭವಿಸಿದ್ದೀನಿ. ಒಂಥರ 12 ವರ್ಷ ವನವಾಸದಲ್ಲಿದ್ದಂಗೆ. ಏನೋ ಶಾಪ, ನನ್ನ ಕರ್ಮ ಏನಿತ್ತೋ ಏನೋ, ನಾನು ಅಷ್ಟೊಂದು ಅನುಭವಿಸ್ಬಿಟ್ಟಿದ್ದೀನಿ ತಲೆಯಲ್ಲಿ ಏನುಗಳಿರೋದ್ರಿಂದ ಇದ್ದಿದ್ದವಾಗ. ಸೊ ಅದಕ್ಕೆ ಇವಾಗ ಯಾರಿಗಾದರೂ ನಿಮ್ಗಾಗಲಿ, ನಿಮ್ಗೆ ಗೊತ್ತಿರೋರ್ಗೆ ಆಗಲಿ ತಲೆಯಲ್ಲಿ ಏನುಗಳು ಜಾಸ್ತಿ ಇದೆ ಅಂತಂದರೆ ನಾನು ಹೇಳೋವಂತಹ ಒಂದು ಟ್ರಿಕ್ನ ನೀವು ಯೂಸ್ ಮಾಡಿ. ತಲೆಯಲ್ಲಿರೋ ಏನುಗಳೆಲ್ಲ ಹೊರ್ಟೋಗ್ಬಿಡುತ್ತೆ. ನಾನು ಅನುಭವಿಸೋ ಥರ ಬೇರೆಯವ್ರು ಯಾರೂ ಅನುಭವಿಸಬಾರ್ದು. ನಾನು ಚಿಕ್ಕ ವಯಸ್ಸಿಂದ ಏನೆಲ್ಲ ಅನುಭವಿಸಿದ್ನೋ, ಅವರು ಇವರಿಂದೆಲ್ಲ ಮಾತುಗಳೆಲ್ಲ ಕೇಳಿ ಎಷ್ಟು ಅವಮಾನ ಅನುಭವಿಸಿದ್ನೋ ಅದನ್ನು ಯಾರೂ ಅನುಭವಿಸೋದು ಬೇಡ. ಮತ್ತು ಆ ತಲೆಯಲ್ಲಿರೋ ತಲೆಯಲ್ಲಿ ಏನುಗಳಿಟ್ಕೊಂಡು ಗೊಬ್ಬರ ಥರ ಮಾಡ್ಕೊಳ್ಳೋದು ಯಾರೂ ಬೇಡ. ಎಲ್ಲರಿಗೂ ಒಂದು ಯೂಸ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು, ತಲೆಯಲ್ಲಿರೋ ಏನುಗಳು ಪರಿಹಾರ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿರೋದು. ಸೊ ಈ ರೀತಿ ನನಗೆ ಫಸ್ಟು ಈ ಥರ ಡಿಗ್ರಿ ಇರೋ ಟೈಮಲ್ಲಿ ಈ ಥರನೇ ನನ್ನ ತಲೆಯಲ್ಲಿ ಏನುಗಳಿರ್ತಾಯಿತ್ತು. ನಾನು ಯಾವಾಗಲೂ ತಲೆಗೆ ಎಣ್ಣೆ ಹಚ್ಕೊಂಡು ಇದೇ ಥರ ಹೇರ್ ಸ್ಟೈಲ್ ಹಾಕ್ಕೊತಾ ಇದ್ದೆ. ಮೀನ್ಸ್ ತಲೆಯಲ್ಲಿರೋ ಏನುಗಳು, ಸಿರುಗಳು ಎಲ್ಲ ಕಾಣಬಾರ್ದು ಅಂತ ಯಾವಾಗಲೂ ಹಿಂಗೆ ಹಾಕ್ಕೊಂಡು ಹೋಗ್ತಾಯಿದ್ದೆ ನಾನು ನಿಜವಾಗ್ಲೂ ಯಾವುದಕ್ಕೂ ಮುಂದುವರಿದಿರೋ ಒಂಥರ ಸೈಲೆಂಟ್ ಆಗಿ ಹೋಗ್ಬಿಡ್ತಿದ್ದೆ. ಇದರಿಂದಾನೇ ನನ್ನ ಲೋಪನ ಯಾರಾದರೂ ಕಂಡುಹಿಡಿತಾರೆ, ನನ್ನ ಮೈನಸ್ ಪಾಯಿಂಟು ಇದು ಅಂತ ಅಂದ್ಕೊಂಡು ನಾನು ತುಂಬಾ ಯಾರ ಹತ್ರನೂ ಏನು ಮಾತಾಡಿದ್ರೆ ಸೈಲೆಂಟಾಗಿ ಒಂಥರ ತುಂಬ ಕಾನ್ಫಿಡೆನ್ಸೇ ಇರ್ತಾ ಇರಲಿಲ್ಲ ನನಗೆ. ಏನು ವಿಚಾರಕ್ಕೂ ನಾನು ಮಾತೇ ಆಡ್ತಾಯಿರಲಿಲ್ಲ. ಹಂಗಿದ್ಬಿಟ್ಟಿದ್ದೆ ನಾನು. ಸೊ ಯಾವಾಗಲೂ ಹಿಂಗೆ ಬಾಚ್ಕೊಂಡು ಹೋಗ್ತಾ ಇರೋದು ನೋಡಿಬಿಟ್ಟು ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ದರು. ಅವರು ನನಗೆ ಸ್ವಲ್ಪ ದಿನಗಳಿಂದ ಪರಿಚಯ ಆದರು. ಚೆನ್ನಾಗಿ ಮಾತಾಡಿಸ್ತಾ ಹಂಗೆ ಸ್ವಲ್ಪ ಕ್ಲೋಸ್ ಆದ್ವಿ. ಒಂದು ದಿನ ರಜಾ ಇತ್ತು. ಆ ದಿನ ಯಾಕೆ ನೀನು ಯಾವಾಗಲೂ ಇದೇ ಥರ ಹೇರ್ ಸ್ಟೈಲ್ ಹಾಕ್ಕೊಂಡು ಹೋಗ್ತೀಯಾ? ಈಗಿನ ಕಾಲೇಜ್ ಹುಡುಗಿರು ಯಾವ ಥರ ಎಲ್ಲ ಹೇರ್ ಸ್ಟೈಲ್ ಹಾಕ್ಕೊತಾರೆ, ಕೂದಲೆಲ್ಲ ಹಿಂಗೆ ಫ್ರೀ ಆಗಿಬಿಡ್ತಾರೆ, ಅದು ಇದು ಎಲ್ಲ ತಲೆಗಾಲ ಹಾಕ್ಕೊತಾರೆ, ಹಂಗೆ ಹಿಂಗೆಲ್ಲ ಹೇರ್ ಸ್ಟೈಲ್ ಮಾಡ್ತಾರೆ. ಬಾ ನಿನಗೆ ಏನಾದರೂ ಹೇರ್ ಸ್ಟೈಲ್ ಮಾಡ್ತೀನಿ, ಇಲ್ಲ ತಲೆ ಬಾಚ್ತೀನಿ ಅಂತ ಹೇಳಿದ್ರು. ನಾನು ನಿಜ ಹೇಳ್ಬೇಕಂದ್ರೆ ನಾನು ಯಾರಿಗೂ ತಲೆ ಕೊಡ್ತಾಯಿರಲಿಲ್ಲ. ನನಗೆ ಅವಾಗಿಂದನೂ ಸ್ವಾಭಿಮಾನ. ನಾನು ಇನ್ನೊಬ್ರ ಹತ್ರ ಹೋಗಿ ನಾನು ತಲೆಯಲ್ಲಿರೋ ಏನುಗಳು ನೋಡಿ ಅಂತ ನಾನು ಇದುವರೆಗೂ ಯಾರನ್ನೂ ಕೇಳ್ತಾ ಇರಲಿಲ್ಲ. ಯಾಕಂತಂದರೆ ಬೇಡ, ಅವ್ರಿಗೇನು ಅನಿಸುತ್ತೋ ಏನು ಅಂತ ಅಂದ್ಬಿಟ್ಟು ನಾನು ಯಾರ ಹತ್ರನೂ ತಲೆ ಬಾಚಿ ಅಂತಲೂ ಕೇಳ್ತಿರ್ಲಿಲ್ಲ, ಏನುಗಳೆಲ್ಲ ನೋಡಿ ಅಂತಲೂ ಕೇಳ್ತಾ ಇರಲಿಲ್ಲ. ನಾನು ಸೈಲೆಂಟಾಗಿರ್ತಾಯಿದ್ದೆ. ಯಾರಾದರೂ ಬಾಚ್ತೀನಿ ಅಂದರೂ ಪರವಾಗಿಲ್ಲ ನಾನೇ ಬಾಚ್ಕೊತೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತಾಯಿದ್ದೆ. ಬಟ್ ಆಂಟಿ ಸ್ವಲ್ಪ ಕ್ಲೋಸ್ ಆಗಿದ್ದರು. ಬಾ ಅಂತ ಬಲವಂತ ಮಾಡಿದ್ರು. ಸರಿ ಇವ್ರಿಗೆ ಹೇಳ್ಬಿಡೋಣ ಬಿಡು, ಅರ್ಥ ಮಾಡ್ಕೊತಾರೇನೋ ಅಂತ ಅಂದ್ಕೊಂಡು ಅವರೇ ಬಾಚಿದಾಗ ಅವರೇ ತಲೆಯಲ್ಲಿ ಈ ಥರ ನೋಡಿದ್ರು, ಅಂದರೆ ಪಾಪಡಿ ಎಲ್ಲ ತೆಗೆದು. ಆವಾಗ ಅವು ಆಂಟಿ ಹೇಳಿದ್ರು, ತುಂಬ ಇದ್ದಾವೆ ಏನುಗಳು, ತುಂಬ ಇದ್ದಾವೆ ಗಾಯತ್ರಿ ತಲೆಯಲ್ಲಿ ಏನುಗಳು ನಿನಗೆ ಅಂತೆಲ್ಲ ಹೇಳಿದ್ರು. ನಾನು ಹೌದು ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದನೇ ತಲೆಯಲ್ಲಿ ಏನುಗಳಿದೆ, ನಾನು ಏನು ಮಾಡಿದ್ರು ಎಷ್ಟೇ ಬಾಚಿದ್ರು ಅದು ಕಡಿಮೆನೇ ಆಗ್ತಾಯಿಲ್ಲ, ಒಟ್ಟುಗಳು ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತೆಲ್ಲ ಹೇಳಿದೆ. ಆವಾಗ ಅವರೊಂದು ಈ ತಲೆ ಇರೋ ಏನುಗಳಿಗೆ ಪರಿಹಾರ ಕೊಟ್ಟರು. ನಿಜ ಅವ್ರು ಹೇಳಿದ್ದನ್ನ ನಾನು ಒಂದೇ ಸರಿ ಟ್ರೈ ಮಾಡಿದ್ದು ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಪರ್ಮನೆಂಟಾಗಿ ಸಿಕ್ಬಿಡ್ತು, ಶಾಶ್ವತವಾಗಿ ಸಿಕ್ಬಿಡ್ತು ಪರಿಹಾರ. ಇನ್ನೊಂದು ಸರಿ ನಾನು ಯೂಸೇ ಮಾಡಲಿಲ್ಲ. ತಲೆಯಲ್ಲಿರೋ ಏನುಗಳೆಲ್ಲ ನನ್ನ ಕಣ್ಣಾರೆ ಎಲ್ಲ ಸತ್ತು ನೀರಲ್ಲಿ ಹರ್ಕೊಂಡು ಹೊಟ್ಟೋಯ್ತು. ಮತ್ತು ಏನುಗಳು ಅನ್ನೋದೇ ಬರಲಿಲ್ಲ ನನ್ನ ತಲೆಯಲ್ಲಿ. ಸೊ ಇದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟು ಏನು ಹೇಳಿದ್ರು, ತಲೆಗೆ ಏನು ಹಚ್ಚು ಅಂತ ಹೇಳಿದ್ರು ಅಂತಂದರೆ ತೋರಿಸ್ತೀನಿ ರೀ. ಸೊ ಇದನ್ನು ತಲೆಗೆ ಹಚ್ಕೊಬೇಕು. ತಲೆಗೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು, ತುಂಬ ನೆವೆ ಆಗುತ್ತೆ ಇದನ್ನು ಹಚ್ಕೊಂಡಾಗ. ತಲೆಗೆ ಎಲ್ಲ ಕ್ಲೀನಾಗಿ ಎಲ್ಲೆಲ್ಲಿ ಜಾಸ್ತಿ ನೆವೆ ಆಗುತ್ತೋ ಆ ಬುಡಕ್ಕೆ ಚೆನ್ನಾಗಿ ಎಲ್ಲ ಹಚ್ಕೊಂಡು, ಇಲ್ಲಿ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಹಚ್ಕೊಂಡು ಒಂದು 20 ನಿಮಿಷ ಬಿಟ್ಟು ಆಮೇಲೆ ಸ್ನಾನ ಮಾಡಿದ್ರೆ ತಲೆಯಲ್ಲಿರೋ ಏನುಗಳೆಲ್ಲ ಹೊರ್ಟೋಗ್ಬಿಡುತ್ತೆ. ಸೊ ಇದು
ನಾನು ಲೈವಾಗಿ ನೋಡಿರೋದು, ನನ್ನ ಕಣ್ಣಾರೆ ನೋಡಿರೋದು ಇಷ್ಟೊಂದು ಹೋಗ್ಬಿಟ್ಟಿರೋದು. ಸೊ ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ ಇದು, ಪಕ್ಕ ನಿಮ್ಗೆ ವರ್ಕ್ ಆಗೇ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ. ಯಾರಿಗಾದ್ರೂ ತಲೆಯಲ್ಲಿ ಜಾಸ್ತಿ ಏನುಗಳಿತ್ತಂದರೆ ಒಂದು ಸರಿ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೋ ಅವ್ರಿಗೆಲ್ಲ ಏನಾದರೂ ಇತ್ತು ಅಂತಂದರೆ ಇದನ್ನು ಒಂದು ಸರಿ ಟ್ರೈ ಮಾಡಿ. ಒಂದು ಸರಿ ಟ್ರೈ ಮಾಡಿದ್ರೆ ಸಾಕು, ಎಲ್ಲ ಹೊರಟೋಗುತ್ತೆ. ಪದೇ ಪದೇ ಹೇಳಲ್ಲ, ಅದು ಏನು ತಲೆಗೆ ಹಚ್ಕೊಬೇಕು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ಸೊ ಇದನ್ನು ನೋಡಿದ್ರೆ ನಿಮ್ಗೆ ಶಾಕ್ ಆಗ್ಬೋದು. ಇದು ಯಾವಾಗಲೂ ನಮ್ಮ ಮನೇಲಿ ಸಿಗ್ತಾನೆ ಇರುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ. ಯಾವಾಗಲೂ ನಾವು ಇದನ್ನು ಜಾಸ್ತಿ ಯೂಸ್ ಮಾಡ್ತಾನೆ ಇರ್ತೀವಿ. ನಾವು ಮನೇಲೇ ಯಾವಾಗಲೂ ತುಂಬ ಯೂಸ್ ಮಾಡ್ತೀವಿ. ಆ್ಯಂಡ್ ಏನು ಅಂತಂದರೆ, ನೀವು ತಲೆಯಲ್ಲಿರೋ ಏನುಗಳಿಗೆ ಆ ಔಷಧಿ ಈ ಔಷಧಿ ಅಂತೆಲ್ಲ ದುಡ್ಡು ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ಇದು ನಿಜವಾಗ್ಲೂ ಕಡಿಮೆ ರೇಟಲ್ಲೇ ತೊಗೊಂಬಿಡ್ಬೋದು. ಇದನ್ನು ನೀವು ನೋಡಿರ್ತೀರ, ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಸೊ ಯಾವುದೇ ತಲೆಯಲ್ಲಿರೋ ಏನುಗಳಿಗೆ ಅಂತ ಲೈಸು ಹೋಗೋಂಥದ್ದು ಅಂತೆಲ್ಲ ಬರುತ್ತಲ್ಲ ಔಷಧಿಗಳು, ಅದೆಲ್ಲಿನೂ ಅವಶ್ಯಕತೆ ಇಲ್ಲ. ಇದೊಂದಿದ್ರೆ ಸಾಕು, ತಲೆಯಲ್ಲಿರೋ ಏನುಗಳು ಹೋಗುತ್ತೆ. ಸೊ ತೋರಿಸ್ತೀನಿ ಏನು ಅಂತ ಅಂದ್ಬಿಟ್ಟು. ಸೊ ನೋಡಿ ಫ್ರೆಂಡ್ಸ್, ಇದೇನಂತ ಗೊತ್ತಲ್ವಾ? ಈ ಇರುವೆಗಳು ಹೋಗೋದಕ್ಕೆ, ಚಿತ್ಲೆಗಳು ಹೋಗೋದಕ್ಕೆ, ಸಾಯೋದಕ್ಕೆಲ್ಲ ಗೀಟ್ ಎಳಿತೀವಲ್ಲ, ಇದು ನೋಡಿರ್ತೀರಲ್ಲ, ಯೂಸ್ ಮಾಡಿರ್ತೀವಲ್ಲ, ಇದೇ ನನಗೆ ಪರಿಹಾರ ಕೊಟ್ಟಿದ್ದು. ನಂಬ್ತಿರೋ ಬಿಡ್ತಿರೋ ಫ್ರೆಂಡ್ಸ್, ನಾನು ಆಂಟಿಗೆ ಹಂಗೆ ಕೇಳಿದೆ, ಇದನ್ನು ತಲೆಗೆ ಹಚ್ಕೊಳ್ಳೋದ, ಇದರಿಂದ ಹೋಗುತ್ತಾ ಏನುಗಳು ಅಂತ ಕೇಳಿದೆ. ಆಂಟಿ, ಅಯ್ಯೋ ಇದರಿಂದ ಜಿರಳೆಗಳೇ ಸಾಯ್ತಂತೆ, ತಲೆಯಲ್ಲಿರೋ ಏನುಗಳು ಹೋಗಲ್ವಾ ಅಂತ ಹೇಳಿದ್ರು. ಸರಿ ಆಯಿತು ಆಂಟಿ ಹೇಳಿದ್ರು ಅಂತ ಅಂದ್ಬಿಟ್ಟು ಇದನ್ನು ಓಪನ್ ಮಾಡಿ, ಇದು ಬರುತ್ತಲ್ಲ ಗೀಚ್ಕೊಳ್ಳೋದು, ಸೊ ಅದನ್ನೆಲ್ಲ ಈ ಥರ ಬುರುಡೆಗೆಲ್ಲ ಚೆನ್ನಾಗಿ ಹಚ್ಕೊಂಡೆ. ಎಲ್ಲೆಲ್ಲಿ ಏನುಗಳಿತ್ತೋ ಜಾಸ್ತಿ ಇತ್ತೋ ಎಲ್ಲ ಕಡೆ ನಾನು ಹಚ್ಕೊಂಡೆ. ಅದನ್ನೆಲ್ಲ ಹಚ್ಕೊಂಡ್ಮೇಲೆ ಒಂದು 5-10 ನಿಮಿಷಕ್ಕೆ ಹೆಂಗೆ ನೆವೆ ಆಯಿತು ಅಂದರೆ, ತಲೆಯಲ್ಲಿ ಕೈ ಹಾಕೊಂಡು ಚೆನ್ನಾಗಿ ಕೆರ್ಕೊಂಬಿಡೋಣ ಅನಿಸ್ಬಿಡ್ತು, ಅಷ್ಟೊಂದು ನೆವೆ ಆಗ್ತಾಯಿತ್ತು. ಆಂಟಿ ಹೇಳಿದರು, ನೀನು ಕೈಯಲ್ಲಿ ಹಾಕ್ಬೇಡ, ನೀನು ಅದೊಂದು ಸ್ವಲ್ಪ ನೆವೆ ಇರುತ್ತೆ, ಆಮೇಲೆ ಹೊಟ್ಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಅದು ಸಾಯುವಾಗ ಹಂಗೆ ನೆವೆ ಆಗುತ್ತಂತೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಎಷ್ಟೋ ಕಂಟ್ರೋಲ್ ಮಾಡಿಕೊಂಡೆ. ಆಮೇಲೆ ಒಂದು 10-20 ನಿಮಿಷ ಆದಮೇಲೆ ಸ್ನಾನಕ್ಕೆ ಹೋಗಿ ತಲೆಗೆಲ್ಲ ನೀರು ಹಾಕ್ಕೊಂಡು ಎಲ್ಲ ವಾಶ್ ಮಾಡ್ಕೊಂಡ್ಮೇಲೆ ಕೆಳಗಡೆ ನೋಡಿದ್ರೆ ಏನುಗಳೆಲ್ಲ ಹರ್ಕೊಂಡು ಹೋಗ್ತದೆ, ಸತ್ತಿರೋ ಏನುಗಳೆಲ್ಲ. ನಿಜವಾಗ್ಲೂ ಫ್ರೆಂಡ್ಸ್, ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ನನ್ನ ತಲೆ ನೋಡಿಕೊಂಡ್ರೆ ನನಗೆ ಶಾಕು, ಏನುಗಳೇ ಇಲ್ಲ. ನೆಕ್ಸ್ಟ್ ಡೇ ನಾನು ಅವತ್ತೇ ಬಾಚಿದಾಗೂ ಕೂಡ ನನಗೊಂದು ಏನುಗಳು ಸಿಕ್ಕಿಲ್ಲ, ಎಲ್ಲ ಕ್ಲಿಯರ್ ಆಗೋಯ್ತು. ತಲೆಯಲ್ಲಿರೋ ಏನುಗಳೆಲ್ಲ ಹೊಟ್ಟೋಯ್ತು ಫ್ರೆಂಡ್ಸ್. ಇದರಿಂದ ನನಗೆ 12 ವರ್ಷದಿಂದ ಕಾಡ್ತಾಯಿತ್ತು, ನನಗೆ ಶಾಪವಾಗಿತ್ತು ನನಗೆ ತಲೆಯಲ್ಲಿರೋ ಏನುಗಳು. ಏನೇ ಟ್ರೈ ಮಾಡಿದ್ರು ಹೋಗ್ತಾ ಇರಲಿಲ್ಲ. ಬಟ್ ಇದನ್ನು ಯೂಸ್ ಮಾಡಿದೆ, ಒಂದೇ ಸರಿ ಯೂಸ್ ಮಾಡಿದೆ, ತಲೆಯಲ್ಲಿರೋ ಏನುಗಳೆಲ್ಲ ಖಾಲಿ. ಸೊ ನಿಮ್ಗೆ ತುಂಬ ಯೂಸ್ ಆಗುತ್ತೆ ನೋಡಿ. ಇದನ್ನೆಲ್ಲ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸಿಗೆ. ತಲೆಯಲ್ಲಿ ಯಾರ್ಯಾರಿಗೆ ಜಾಸ್ತಿ ಏನುಗಳಿರುತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ. ಅವರು ಇದನ್ನೆಲ್ಲ ಟ್ರೈ ಮಾಡ್ತಾರೆ. ಏನು ಅಂತಂದರೆ ಇದು ಸ್ವಲ್ಪ ಕೆಮಿಕಲ್ಸ್ ಇರುತ್ತಲ್ವಾ, ಸೊ ಇದನ್ನು ಹಾಕ್ಕೊಳ್ಳುವಾಗ ಕಣ್ಣಿಗೆ ಹುಷಾರು, ಏನಿಲ್ಲ ಕಣ್ಣು ಉರಿಯುತ್ತೆ. ಸೊ ಏನಾದರೂ ಕೆಮಿಕಲ್ ಇರೋದ್ರಿಂದ, ಚಿಕ್ಕ ಮಕ್ಳಿಗೆ ಏನಾದರೂ ಯೂಸ್ ಮಾಡೋದ್ರಿಂದ ನೀವೇನು ಮಾಡಬೇಕಂದ್ರೆ ಮಕ್ಕಳಿಗೆ ಕಣ್ಣಿಗೆ ಹೋಗದೇ ಇರೋ ಥರ ನೋಡ್ಕೊಬೇಕು. ಸೊ ಒಂದು 4-5 ವರ್ಷ 5 ವರ್ಷ ಮಕ್ಕಳಿಗೆ ಬರೋದಲ್ವಾ ಹೆಣ್ಣುಗಳು. ಸೊ ಅಷ್ಟು ಒಂದು ಸ್ವಲ್ಪ ಏಜ್ ಆಗಿರಲಿ ಮಕ್ಕಳಿಗೆ, ಎಳೆ ಕಣ್ಣುಗಳಿರುತ್ತಲ್ಲ ಚಿಕ್ಕ ಮಕ್ಕಳಿಗೆ, ಅವ್ರಿಗೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಏನಾಗಲ್ಲ, ಯೂಸ್ ಮಾಡ್ಬೋದು. ಬಟ್ ಕಣ್ಣಿಗೆ ಹೋಗ್ದಿರೋ ಥರ ನೋಡ್ಕೊಂಬಿಟ್ರೆ ಸಾಕು. ಕ್ಲೀನಾಗಿ ಅದನ್ನೆಲ್ಲ ವಾಶ್ ಮಾಡ್ಕೊಂಡ್ಮೇಲೆ, ಅದನ್ನ ಹಚ್ಕೊಂಡು ತಲೆಗೆ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಂಡ್ಮೇಲೆ ಶಾಂಪು ಕೂಡ ಹಾಕ್ಕೊಬೋದು, ಏನೂ ಆಗೋಲ್ಲ, ಏನುಗಳೆಲ್ಲ ಹೊಟ್ಟೋಗುತ್ತೆ. ಸೊ ಒಂದು ಸರಿ ನಾನು ಯೂಸ್ ಮಾಡಿದ್ದಕ್ಕೆ ತಲೆಯಲ್ಲಿರೋ ಏನುಗಳೆಲ್ಲ ಹೊಟ್ಟೋಯ್ತು. ಅದಾದಮೇಲೆ 1 ತಿಂಗಳಿಗೇನೋ ಮತ್ತೆ ತಲೆಯಲ್ಲಿ ಏನುಗಳು ಕಾಣಿಸ್ತು. ಅದು ಏನಂತಂದರೆ, ಸೀರೆಗಳಿರುತ್ತಲ್ಲ, ಒಟ್ಟುಗಳಿರುತ್ತಲ್ಲ ಏನುಗಳದ್ದು, ಅದೆಲ್ಲ ಬೆಳೆದು ಮತ್ತೆ ಏನುಗಳು ನನ್ನ ತಲೆಗೆ ಸ್ಟಾರ್ಟ್ ಆಯಿತು. ಆವಾಗ ನಾನು ಮತ್ತೆ ಇದೇ ಟ್ರಿಕ್ ನಾನು ಯೂಸ್ ಮಾಡಿದ್ದು. ಇದು ಮಾಡಿದಾಗ ಮತ್ತೆ ಮುಗೀತು ಅಷ್ಟೇ. 2ನೇ ಸರಿ ನಾನು ಇದನ್ನ ಹಾಕೊಂಡ್ಮೇಲೆ ಮತ್ತೆ 3ನೇ ಸರಿ ಯೂಸೇ ಮಾಡಿಲ್ಲ ಫ್ರೆಂಡ್ಸ್. ಇವತ್ತವರೆಗೂ ನನ್ನ ತಲೆಗೆ ಇದನ್ನು ಯೂಸೇ ಮಾಡಿಲ್ಲ. ಇವತ್ತವರೆಗೂ ನನ್ನ ತಲೆಯಲ್ಲಿ ಏನುಗಳೇ ಇಲ್ಲ. ಸೊ ಶಾಶ್ವತವಾಗಿ ಪರಿಹಾರ ಸಿಕ್ಬಿಡ್ತು. ನನಗಂತೂ ತುಂಬ ಖುಷಿ ಆಯಿತು. ಆಂಟಿಗೆ ನಾನು ತುಂಬ ಥ್ಯಾಂಕ್ಸ್ ಇದೆ. ಇವತ್ತೂ ನಾನು ಅವ್ರನ್ನ ನೆನೆಸ್ಕೊತೀನಿ. ಯಾಕಂದರೆ 12 ವರ್ಷದಿಂದ ಪಟ್ಟಿತ್ತು ಪಾಡು ನನಗೆ. ಒಂದೇ ಒಂದು ನಿಮಿಷದಲ್ಲಿ ನನಗೆ ಸೊಲ್ಯೂಷನ್ ಕೊಟ್ಬಿಟ್ರು ಅವರು. ನಿಜವಾಗ್ಲೂ ಎಲ್ಲೇ ಇದ್ರು ನಾನು ನೆನೆಸ್ಕೊತೀನಿ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಕೂಡ ಹೇಳಿದೆ ನಾನು. ಸೊ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ರಿಸಲ್ಟ್ ಸಿಗುತ್ತೆ. ಇದು ಒಂದು 5-6 ವರ್ಷ ಹಿಂದೆ ನಾನು ಟ್ರೈ ಮಾಡಿದ್ದು, ಇದನ್ನು ತಲೆಗೆ ಹಾಕ್ಕೊಂಡು. ಸೊ ಇದನ್ನು ಒಂದು ಸರಿ ಟ್ರೈ ಮಾಡಿ, ಕಣ್ಣು ಹುಷಾರು. ಸೊ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಒಂದು ಸೇಫಾಗಿ ಯೂಸ್ ಮಾಡಿ, ಅಂಥದ್ದೇನಾಗಲ್ಲ. ಸೊ ನೀವು ಟ್ರೈ ಮಾಡಿ, ಇದು ಖಂಡಿತ ವರ್ಕ್ ಆಗುತ್ತೆ. ಸೊ ಇದು ವರ್ಕ್ ಆದಮೇಲೆ ವರ್ಕ್ ಆಯ್ತೋ ಇಲ್ವೋ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಖಂಡಿತ ನೀವು ನನ್ನ ನೆನೆಸ್ಕೊಂಡು ಬರ್ತೀರಾ, ನನ್ನ ಚಾನಲಲ್ಲಿ ಕಮೆಂಟ್ ಮಾಡ್ತೀರಾ, ಇದರಿಂದ ನನಗೆ ಶಾಶ್ವತವಾಗಿ ಪರಿಹಾರ ಸಿಕ್ತು ಅಂತ ಅಂದ್ಬಿಟ್ಟು. ಸೊ ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನನಗೆ ಗೊತ್ತಿರೋ ವಿಚಾರ ನಾನು ಹೇಳಿದ್ದೀನಿ. ಸೊ ಇದು ನಿಮ್ಗೆ ಯೂಸ್ಫುಲ್ ಆಯಿತು ಅನಿಸುತ್ತೆ. ಇದರಿಂದ ತಲೆಯಲ್ಲಿರೋ ಏನುಗಳು, ಲೈಸು ಎಲ್ಲ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಗೊತ್ತಿಲ್ಲದೆ ಇರೋರಿಗೆ ನಾನು ಈ
ಇದೊಂದು ಇನ್ಫಾರ್ಮೇಷನ್ ಇರಲಿ, ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆನಾ ಫ್ರೆಂಡ್ಸ್, ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.